ಇನ್ನು ಪ್ರಮುಖವಾಗಿ ಮಾನ್ಯ ಸಚಿವರು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ಗಳೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಕಮಿಷನ್ ಜಾಸ್ತಿ ಆಯಿತು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೋ, ಬಿಲ್ಲು ಬಂದಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೋ ಇನ್ನೂ ಕ್ಲಾರಿಟಿ ಇಲ್ಲ. 25% ಹಣವನ್ನು ಅಂದರೆ ಸುಮಾರು 1500 ಕೋಟಿ ಹಣ, ಈ 25% ಹಣ ತಡೆ ಹಿಡಿದಿದ್ದಾರಲ್ಲ, ಅದು 1500 ಕೋಟಿ ಆಗುತ್ತೆ. ಅಷ್ಟು ಹಣವನ್ನು ತಡೆದಿಟ್ಟಿದ್ದಾರೆ. ಇದು ಯಾವುದೇ ಇಲಾಖೆಯಲ್ಲಿ ಇಲ್ಲ. ಇಡೀ ಕರ್ನಾಟಕದಲ್ಲಿ PWD ಆಗಲಿ, RDP ಆಗಲಿ, ಬೇರೆ ಯಾವುದೇ ಇಲಾಖೆಯಲ್ಲಿ ಇಷ್ಟು % ಹಣ ತಡೆದಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ಕಾನೂನಲ್ಲೂ ಇಲ್ಲ. ಬೆಂಗಳೂರಲ್ಲಿ ಮಾತ್ರ ತಡೆ ಹಿಡಿದಿದ್ದಾರೆ. ಯಾಕೆ? ಏನು ಕಮಿಷನ್ ದಂಧೆಯಿಂದ ತಡೆ ಹಿಡಿದಿದ್ರಾ? ಯಾಕೆ ತಡೆ ಹಿಡಿದಿದ್ದಾರೆ? ಈಗಾಗಲೇ ಬೆಂಗಳೂರಲ್ಲಿ ಪಾಟೋಲ್ಗಳು ಬಿದ್ದು, ಹಳ್ಳಿಗಳು ಬಿದ್ದು, BMTC ಬಸ್ಗಳೂ ಕೂಡ 45 ನಿಮಿಷದಿಂದ 1 ಗಂಟೆಗಳ ಕಾಲ ತಡ ಆಗ್ತಾ ಇದೆ. ಬಸ್ಗಳೆಲ್ಲ ರಿಪೇರಿಗೆ ಬರ್ತಾ ಇದೆ. ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ, ಕಳೆದ 3-4 ದಿನದಿಂದ ಅದೇ ಬರ್ತಾ ಇದೆ, ಅದೇ ಫೋಟೋಗಳು. ಈ ಟ್ರಿಪ್ಗಳನ್ನು ದಿನಕ್ಕೆ ಎಷ್ಟು ಟ್ರಿಪ್ ಮಾಡಬೇಕು ಆ ಟ್ರಿಪ್ಗಳನ್ನು ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಬಿಕಾಸ್ ಹಳ್ಳಗಳು ಬಿದ್ದಿರೋವಂಥ ರಸ್ತೆಗಳು. ಮತ್ತು ಹಳ್ಳ ಮುಚ್ಚಕ್ಕೂ ಇವ್ರ ಹತ್ರ ಯೋಗ್ಯತೆ ಇಲ್ಲ ಅಂದರೆ ಈ ಸರ್ಕಾರ ಯಾಕೆ ಈ ಸರ್ಕಾರ ನಡೆಸಬೇಕು? ಅಂದರೆ ನನಗನ್ಸ್ತೈತೆ ಒಂದು ರೀತಿ ಪಾಪರ ಆಗಿರೋವಂಥದ್ದು. ಸರ್ಕಾರದಲ್ಲಿ ದುಡ್ಡಿಲ್ವಾ? ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಅಂದರೆ ಕಾಸಿಲ್ಲದ ಬ್ರ್ಯಾಂಡ್ ಬೆಂಗಳೂರು ಇದು, ಕಾಸಿಲ್ಲದ ಬ್ರ್ಯಾಂಡ್ ಇದು. ಬ್ರ್ಯಾಂಡ್ ಬೆಂಗಳೂರು ಅಂದರೆ ಅಭಿವೃದ್ಧಿ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು, ಜನರಿಗೆ ಫೆಸಿಲಿಟಿ ಸಿಗಬೇಕು. ನೆನ್ನೆನೂ ಕೂಡ ಲೋಕಾಯುಕ್ತರು ಬೆಂಗಳೂರಲ್ಲೆಲ್ಲ ಪ್ರದಕ್ಷಿಣೆ ಮಾಡಿ, ಉಪಲೋಕಾಯುಕ್ತರು ಕಸದ ರಾಶಿ ನೋಡಿ ಚೀಮಾರಿ ಹಾಕಿ ಬಂದಿದ್ದಾರೆ. ಚೀಮಾರಿ ಹಾಕಿದ್ದಾರೆ ಎಲ್ಲ ಕಡೆನೂ. ಈಗಾಗಲೇ ಡೆಂಗ್ಯೂ ಎಲ್ಲ ಕಡೆ ಹಬ್ತಾ ಇದೆ. ಭಾಳಷ್ಟು ಜನ ಸತ್ತಿದ್ದಾರೆ ಡೆಂಗ್ಯೂಯಿಂದ. ಇಷ್ಟಿದ್ರೂ ಕೂಡ ಸರ್ಕಾರಕ್ಕೆ ಏನೂ ಅನಿಸ್ಲೇ ಇಲ್ಲ. ರಸ್ತೆಗಳು ಗುಂಡಿ ಬಿದ್ದರೂ ಏನೂ ಅನಿಸ್ತಾ ಇಲ್ಲ, ಕಸದ ರಾಶಿ ಬಿದ್ದಿದ್ರು ಏನೂ ಅನಿಸ್ತಾ ಇಲ್ಲ. ಈ ಪರಿಸ್ಥಿತಿ ಇವತ್ತು ಬೆಂಗಳೂರಲ್ಲಿ ನೋಡ್ತಾ ಇದ್ದೀರಿ, ಇಡೀ ರಾಜ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.